ನೀವು ನಿಮ್ಮ ರೊಟೀನ್ನ ಒಂದು ದಿನ ಸ್ಕಿಪ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಡೇ 15 ಆಫ್ ವಿನ್ನಿಂಗ್ ಓವರ್ ಎಕ್ಸ್ಕ್ಯೂಸಸ್. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ತುಂಬ ಜನ ಒಂದಿನ ವರ್ಕೌಟ್ ಮಿಸ್ ಮಾಡ್ತೀವಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ನೆಕ್ಸ್ಟ್ ಡೇನೂ ಅದನ್ನೇ ಸ್ಕಿಪ್ ಮಾಡ್ತೀವಿ. ನಮ್ಮಲ್ಲಿ ತುಂಬ ಜನ ಈ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ. ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಡಯಟ್ ಬ್ರೇಕ್ ಆಯಿತಾ, ನೆಕ್ಸ್ಟ್ ಮಂಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ವರ್ಕೌಟ್ ಮಿಸ್ ಆಯಿತಾ, ನೆಕ್ಸ್ಟ್ ಮಂಡೆಯಿಂದ ಜಿಮ್ಗೆ ಹೋಗ್ತೀನಿ. ಇದೇ ಥರ ನಮ್ಮ ಪ್ರೋಗ್ರೆಸ್ಸಲ್ಲಿ ಗ್ಯಾಪ್ಸ್ ತಾಂತಿರ್ತೀರ. ನೀವು ಯಾವುದು ಬ್ರೇಕ್ ಕೊಡೋಲ್ಲ, ನಿಮ್ಮ ರೊಟೀನ್ನ ಬ್ರೇಕ್ ಮಾಡ್ತಿಲ್ಲ. ಒನ್ ಡೇ ಬ್ರೇಕ್ ಆದರೆ ಏನು, ನೆಕ್ಸ್ಟ್ ಡೇ ಶುರು ಮಾಡಿದ್ರೆ ಪ್ರೋಗ್ರೆಸ್ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಅಗೇನ್ ನೀವು ಬ್ರೇಕ್ ಮಾಡಿ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಪ್ರೋಗ್ರೆಸ್ಸು ಎಷ್ಟು ಡಿಲೇ ಆಗ್ತಿದೆ ನೀವೇ ಒಂದ್ಸಲ ರಿಯಲೈಸ್ ಆಗಿ. ಸೊ ನೀವು ಇದನ್ನೇ 1 ಟೈಮ್ ಅಥವಾ 2 ಟೈಮ್ ರಿಪೀಟ್ ಮಾಡಿದಾಗ ನಿಮ್ಮ ಮೈಂಡ್ ಸಬ್ಕಾನ್ಷಿಯಸ್ ಆಗಿ ಇದನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಪ್ರೋಗ್ರೆಸ್ ಸ್ಲೋ ಆಗುತ್ತೆ. ಸೊ ಫೈನಲ್ ಕನ್ಕ್ಲೂಷನ್ ಹೇಳಬೇಕು ಅಂದರೆ, ನೀವು ಒಂದು ಡೇ ನಿಮ್ಮ ರೊಟೀನ್ನ ಮಿಸ್ ಮಾಡೋದು ಪ್ರಾಬ್ಲಮ್ಮೇ ಅಲ್ಲ. ಬಟ್ ಅದನ್ನು ನೀವು ಎಷ್ಟು ದಿನ ಕ್ಯಾರಿ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಡೇಸ್ ಡಿಲೇ ಮಾಡ್ದಂಗೆಲ್ಲ ನಿಮ್ಮ ಪ್ರೋಗ್ರೆಸ್ ಡಿಲೇ ಆಗ್ತಿರುತ್ತೆ. ನೆಕ್ಸ್ಟ್ ಟೈಮ್ ನಿನ್ನ ರೊಟೀನ್ ಬ್ರೇಕ್ ಆಯಿತು ಅಂದರೆ ಅದನ್ನೇ ಎಕ್ಸ್ಟೆಂಡ್ ಮಾಡಬೇಡ, ಆದಷ್ಟು ಬೇಗ ರೀಸ್ಟಾರ್ಟ್ ಮಾಡು. ಯಾಕಂದರೆ ನೀನು ಡಿಲೇ ಮಾಡಿದಷ್ಟು ನಿನ್ನ ಪ್ರೋಗ್ರೆಸ್ ಡಿಲೇ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.